ನಮಸ್ತೆ, ಜೈ ಹಿಂದ್. ನಾನು ನಿಮ್ಮೆಲ್ಲರ ಮೆಚ್ಚಿನ ಸೈನಿಕ ಅಕಾಡೆಮಿಯ ಸಂಸ್ಥಾಪಕ ಮತ್ತು ಎಕ್ಸ್ ಬ್ಲ್ಯಾಕ್ ಕಮಾಂಡೋ ಸದಸ್ಯ. ಇವತ್ತು ಕೊಡ್ತಂಥ ಮಾಹಿತಿ SSC GD 2025 ಎಕ್ಸಾಮ್, ರಿಟರ್ನ್ ಎಕ್ಸಾಮ್ ಕ್ಲಿಯರ್ ಮಾಡಿಕೊಂಡು ಅದರಲ್ಲಿ ಕ್ವಾಲಿಫೈ ಆಗಿ ನೆಕ್ಸ್ಟ್ ಫಿಸಿಕಲ್ ತಯಾರಾಗಿ, ಫಿಸಿಕಲ್ ಕೂಡ ಕ್ವಾಲಿಫೈ ಆಗಿ ಮೆಡಿಕಲ್ಗೆ ಕಾಯ್ತಿರುವಂಥ ಅಭ್ಯರ್ಥಿಗಳಿಗೆ ಒಂದು ಸಂತೋಷ ಸಂಗತಿ ಅಂತಂದರೆ ಈಗಲೂ ಕೂಡ ಕಟ್ ಆಫ್ ನೆಕ್ಸ್ಟ್ ಸ್ಟೇಜ್ ನಿಮಗೆ ಮೆಡಿಕಲ್ಗೆ ಅಂತೇಳಿ ಕಟ್ ಆಫ್ ಶಾರ್ಟ್ ಲಿಸ್ಟ್ ಮಾಡಿ ಕೊಡಲಾಗಿದೆ. ಆ ಶಾರ್ಟ್ ಲಿಸ್ಟಲ್ಲಿ ಸ್ವಲ್ಪ ವ್ಯತ್ಯಾಸ ಕಂಡು ಬಂದಿದೆ. ಇದು ನೋಡೋದು ಸ್ವಲ್ಪ ನಿಮ್ಗೆ ಆಶ್ಚರ್ಯ ಆಗಬಹುದು. ಅದನ್ನು ಸಂಪೂರ್ಣ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಈ ವಿಡಿಯೋನ ತಪ್ಪದೆ ಕೊನೆ ತನಕ ನೋಡಿ. ಯಾರು ಇನ್ನೂ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡೋದನ್ನ ಮರೆಯಕ್ಕೆ ಹೋಗ್ಬೇಡಿ. ಏನೋ ಡೌಟ್ ಇತ್ತು ಅಂದರೆ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ. ನನ್ನ ಹತ್ರ ಇರುವಂಥ ಲಿಸ್ಟು ಈ ಕರ್ನಾಟಕಕ್ಕೆ ವಿಷಯ ಕರ್ನಾಟಕ ಮಾತ್ರ ತಿಳಿಸ್ಕೊಡ್ತಾ ಇರೋದು. ಆಲ್ ಓವರ್ ಇಂಡಿಯಾಕ್ಕೆ ಸಂಬಂಧಪಟ್ಟಂಗೆ ಸದ್ಯಕ್ಕೆ ಬೇಡ. ನಾವು ಕನ್ನಡಿಗರು ಸಹ ಕನ್ನಡದಲ್ಲಿ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಕರ್ನಾಟಕ SSC GD 2025 ಫಿಸಿಕಲ್ ಅಧಿಕೃತ ಕಟ್ ಆಫ್ ಏನು ಬಿಟ್ಟಿದ್ರು, ಕಟ್ ಆಫ್ ಮೆಡಿಕಲ್ ಬಿಡಲಾಗಿದೆ. ಅದಕ್ಕೆ ಕೊಟ್ಟಂಥದ್ದು ಕರ್ನಾಟಕ ESM ಎಕ್ಸ್ ಮ್ಯಾನ್, ಅದನ್ನ ಸೈಡ್ ಬಿಡಿ, ಈಗ ಸದ್ಯಕ್ಕೆ ಅವಶ್ಯಕತೆ ಇಲ್ಲ. ಜಸ್ಟ್ 33% ಸಾಕು, ಸೆಲೆಕ್ಷನ್ ಆಗ್ಬಿಡ್ತಾರೆ ಅವರು. ಯಾಕಂದರೆ ಅಪ್ಲಿಕೇಶನ್ ಸಂಖ್ಯೆ ತುಂಬ ಕಡಿಮೆ ಇರುತ್ತೆ. ಇನ್ನು ಬಿಟ್ಟಿರುವಂಥದ್ದು EWS ಎಕನಾಮಿಕಲಿ ವೀಕರ್ ಸೆಕ್ಷನ್ ಏನಿದೆಯಲ್ಲ, ಅದಕ್ಕೆ ಕೊಟ್ಟಿರೋಂಥದ್ದು ಟೋಟಲ್ ಫಿಸಿಕಲ್ ಬಿಟ್ಟಾಗ ವೇಕೆನ್ಸಿ ಇರೋದು 117. ಟೋಟಲ್ ವೇಕೆನ್ಸಿ ಇರೋಂಥದ್ದು ಕರ್ನಾಟಕಕ್ಕೆ ಕೊಟ್ಟಿರೋಂಥದ್ದು EWSಗೆ 117 ವೇಕೆನ್ಸಿ ಕೊಡಲಾಗಿದೆ. 117ಕ್ಕೆ 936 ಮಕ್ಕಳನ್ನ ಆಯ್ಕೆ ಮಾಡ್ಕೊಳ್ಳಲಾಗಿತ್ತು. ಆದರೆ ಇವಾಗ ಬಿಟ್ಟಿರೋಂಥದ್ದು 224 ಮಕ್ಕಳು ಸೆಲೆಕ್ಷನ್ ಮಾಡ್ಕೊಂಡಿದ್ದಾರೆ. 224 ಮಕ್ಕಳು ಸೆಲೆಕ್ಷನ್ ಆಗಿದ್ದಾರೆ. ಅಲ್ಲಿಗೆ 1:2 ನಲ್ಲಿ ಇದನ್ನು ತಗೊಂಡಿದ್ದಾನೆ. 1:2 ಅಂತಂದರೆ ಏನು ವೇಕೆನ್ಸಿ EWSಗೆ 117 ಇತ್ತು, ಅದರಲ್ಲಿ 2 ಪಟ್ಟಷ್ಟು ತೊಗೊಬೇಕು. 1:2 ಅಂದ್ರೆ ಅರ್ಥ ಇದರಲ್ಲಿ 224 ಮಕ್ಕಳನ್ನು ತೊಗೊಂಡಿದ್ದಾನೆ. ಇದರ ಅರ್ಥ ಇನ್ನೂ ಮಕ್ಕಳು ಬೇಕಿತ್ತು. ಎಷ್ಟು? 10 ಮಕ್ಕಳು ಬೇಕಿತ್ತು. 10 ಅಭ್ಯರ್ಥಿಗಳು ಬೇಕಿತ್ತು. 10 ಅಭ್ಯರ್ಥಿಗಳು ಶಾರ್ಟೇಜ್ ಆಗಿದೆ. 1:2 ನಲ್ಲೂ ಕೂಡ ಪೂರ್ತಿ ಸಂಪೂರ್ಣವಾಗಿ ಮಕ್ಕಳು ಇಲ್ಲ. ಇದರರ್ಥ ಅದರಲ್ಲೂ ಕೂಡ ಸ್ವಲ್ಪ ವ್ಯತ್ಯಾಸ ಅಂದರೆ ಪರ್ಸೆಂಟೇಜ್ ಏನಿದೆ ಎಕ್ಸಾಮಲ್ಲಿ ಮೊದಲೇನು ಬಿಟ್ಟಿದ್ದಾನೆ ಪರ್ಸೆಂಟೇಜು, ಆ ಪರ್ಸೆಂಟೇಜ್ ಈ ಪರ್ಸೆಂಟೇಜ್ ಸ್ವಲ್ಪ ವ್ಯತ್ಯಾಸ ಮಾಡಿದ್ದಾನೆ. ಮೊದಲು ಬಿಟ್ಟಿರೋಂಥದ್ದು EWSಗೆ 65.16673 ಇದು ಪರ್ಸೆಂಟೇಜ್ ಎಕ್ಸಾಮ್ ಕೊಟ್ಟಂಥದ್ದು. ಈ ಸರಿ EWS ಕೊಟ್ಟಂಥದ್ದು 65.2479 ಅಂದರೆ 1% ಇನ್ನೂ ಸ್ವಲ್ಪ ಇನ್ಕ್ರೀಸ್ ಆಗಿದೆ, ಸ್ವಲ್ಪ ಜಾಸ್ತಿ ಆಗಿದೆ. ಇದು ಎಕ್ಸಾಮಲ್ಲೂ ಕೂಡ ಕಟ್ ಆಫ್ಗೆ ಸ್ವಲ್ಪ ಇನ್ಕ್ರೀಸ್ ಮಾಡ್ಕೊಂಡಿದ್ದಾನೆ. ಮ್ಯಾಕ್ಸಿಮಮ್ ಸ್ಕೋರ್ ಸ್ವಲ್ಪ ಜಾಸ್ತಿ ಮಾಡಿದ್ದಾನೆ. ಯಾವ ಸ್ಕೋರ್ ಜಾಸ್ತಿ ಇದೆ ಅದಕ್ಕಿಂತ ಮೊದಲು ಏನು ಬಿಟ್ಟಿದ್ದು ಫಿಸಿಕಲ್ ಫಿಟ್ನೆಸ್ಸಲ್ಲಿ 65.24 ಕಡಿಮೆ ಇದ್ದಾರೆ, ಅವರು ಕೂಡ ಔಟ್ ಮಾಡಲಾಗಿದೆ. ನೆಕ್ಸ್ಟ್ ಕರ್ನಾಟಕ ಕೊಟ್ಟಿರೋದು OBC ಅದರ್ ಬ್ಯಾಕ್ವರ್ಡ್ ಕ್ಯಾಸ್ಟ್ ಏನು ಬಿಟ್ಟಿದ್ದಾನೆ. ಇದರಲ್ಲಿ ಟೋಟಲ್ ವೇಕೆನ್ಸಿ ಇರೋಂಥದ್ದು OBCನಲ್ಲಿ 316 ವೇಕೆನ್ಸಿ ಟೋಟಲ್ ಇರೋಂಥದ್ದು ಕರ್ನಾಟಕಕ್ಕೆ. ಅದರಲ್ಲಿ ಸೆಲೆಕ್ಷನ್ ಆಗಿರುವಂಥದ್ದು 632. 1:2 ಬರೋಬರಿದೆ, ಕರೆಕ್ಟಾಗಿದೆ. ಅಲ್ಲಿಗೆ ಅರ್ಥ ಎಕ್ಸಾಮಲ್ಲಿ ಏನಿದೆ ಸ್ಕೋರ್, ಎಕ್ಸಾಮಲ್ಲಿ ಅವ್ರಿಗೆ ಕಟ್ ಆಫ್ ಏನಿತ್ತು ಮೊದಲು OBCಗೆ 69.69,078 ಇತ್ತು. ಇವಾಗ ಇರುವಂಥದ್ದು 71.29 262 ಬಿಡಲಾಗಿದೆ. ಇದು ಎಕ್ಸಾಮ್ ಸ್ಕೋರ್. ಇದಕ್ಕಿಂತ ಕಡಿಮೆ ಇದ್ರೆ ಸೆಲೆಕ್ಷನ್ ಇಲ್ಲ, ಅವ್ರನ್ನ ತೆಗೆದಾಕ್ಬಿಟ್ಟಿದ್ದಾನೆ. ಅಲ್ಲಿಗರ್ಥ ಕಟ್ ಆಫ್ಗೆ ಮಕ್ಕಳ ಸಂಖ್ಯೆ ಜಾಸ್ತಿ ಆಗ್ತಾ ಇತ್ತು. ಅದಕ್ಕೋಸ್ಕರ ಅವನೇನು ಮಾಡಿದ್ರೆ ಮೆಡಿಕಲಲ್ಲಿ ತೆಗಿಲಿಕ್ಕೆ ಕಷ್ಟ ಆಗ್ಬಿಡುತ್ತೆ ಅಂತೇಳಿ ಇಲ್ಲಿ 1:2 ನಲ್ಲಿ ನಿಮಗೆ ಎಕ್ಸಾಮಲ್ಲೂ ಕೂಡ ಸ್ಕೋರ್ ಏನು ಮೊದಲು ಫಿಸಿಕಲ್ ತೊಗೊಂಡ್ಬಿಟ್ಟಿದ್ರು, ಫಿಸಿಕಲ್ ಪಾಸ್ ಆಗಿದ್ರಿ, ಆದರೆ ಎಕ್ಸಾಮಲ್ಲೂ ಕೂಡ ಸ್ಕೋರ್ ಕಡಿಮೆ ಇದ್ರೆ ಅಲ್ಲೂ ಕೂಡ ಕಟ್ ಆಫಲ್ಲಿ ಸ್ವಲ್ಪ ಇನ್ನೂ ಇನ್ಕ್ರೀಸ್ ಮಾಡಿ ತೆಗೆದಾಕ್ಬಿಟ್ಟಿದ್ದಾನೆ. ನೆಕ್ಸ್ಟ್ ಇರುವಂಥದ್ದು SC ಕ್ಯಾಟಗರಿಗೆ ಟೋಟಲ್ ವೇಕೆನ್ಸಿ ಇರುವಂಥದ್ದು 188. ಕರ್ನಾಟಕ 188 ಇದೆ, 376 ಆಗಬೇಕು. ಅದರಲ್ಲೂ ಕೂಡ 34 ವೇಕೆನ್ಸೀಸ್ ಕಡಿಮೆ ಇದೆ. 1:2 ಹೇಳ್ತಾ ಇರೋದು 1:2ಗೆ. ಅದರ ಅರ್ಥ ಅದರಲ್ಲೂ ಕೂಡ ಮಕ್ಕಳ ಸಂಖ್ಯೆ ಇನ್ನೂ ಕ್ವಾಲಿಫೈ ಆಗಿಲ್ಲ, ಅದಕ್ಕೋಸ್ಕರ ಕಡಿಮೆ ತಗೊಂಡಿದ್ದಾನೆ. ಅದರಲ್ಲಿ ಏನು ಪರ್ಸೆಂಟೇಜ್ ಬಿಟ್ಟಿದ್ದಾನೆ, ಪರ್ಸೆಂಟೇಜ್ ಸೇಮ್, ಜಾಸ್ತಿ ವ್ಯತ್ಯಾಸ ಇಲ್ಲ. ಇದರಲ್ಲಿ SCನಲ್ಲಿ 65.73,714 ಮೊದಲು ಬಿಟ್ಟಿದ್ರು ಫಿಸಿಕಲ್ ಫಿಟ್ನೆಸ್ ಅಲ್ಲಿ. ಇವಾಗ ಬಿಟ್ಟಿರೋಂಥದ್ದು 65.82,358. ಈ ಪರ್ಸೆಂಟೇಜಲ್ಲಿ ಯಾರು ಇದ್ದೀರಾ ಅವ್ರು ಮಾತ್ರ ನೀವು ಸೆಲೆಕ್ಷನ್ಗೆ ಅಂದರೆ ಕಟ್ ಆಫ್ ನೆಕ್ಸ್ಟ್ ಮೆಡಿಕಲ್ಗೆ ಸೆಲೆಕ್ಷನ್ ಆಗಿದ್ದೀರಾ ಅಂತ ಅರ್ಥ. ನೆಕ್ಸ್ಟ್ ಇರುವಂಥದ್ದು ST ಕ್ಯಾಟಗರಿನಲ್ಲಿ ಟೋಟಲ್ ವೇಕೆನ್ಸಿ ಇದ್ದಂಥದ್ದು ಮೊದಲು 82, ಅಲ್ಲಿಗೆ 2 ಪಟ್ಟು ಬೇಕು ಅಂತಂದಾಗ 164 ಬೇಕಿತ್ತು. 1:2 ನಲ್ಲಿ ಕರೆಕ್ಟಾಗಿ 164 ತಗೊಂಡಿದ್ದಾನೆ. ಆದರೆ ಪರ್ಸೆಂಟೇಜ್ ವ್ಯತ್ಯಾಸ ಇದೆ. ಪರ್ಸೆಂಟೇಜ್ ಏನಪ್ಪ ಅಂತಂದರೆ ಮೊದಲು ಕಟ್ ಆಫ್ ಫಿಸಿಕಲ್ ಬಿಟ್ಟಾಗ 72.5177 ಇತ್ತು. ಇವಾಗ ಎಕ್ದಮ್ 10% ಮುಂದಕ್ಕೆ ಹೋಗ್ಬಿಟ್ಟಿದ್ದಾನೆ, 11% ಮುಂದಕ್ಕೆ ಹೋಗ್ಬಿಟ್ಟಿದ್ದಾನೆ. 83.197071 ಇಷ್ಟು
ಪರ್ಸೆಂಟೇಜ್ ತಗೊಂಡು ನಿಲ್ಲಿಸ್ಬಿಡ್ತಾನೆ. ಎಷ್ಟಿನಲ್ಲೇ ತುಂಬ ಹೈ ಪರ್ಸೆಂಟೇಜ್ ನಿಲ್ಲಿಸಿರುವಂಥದ್ದು ಕಂಡು ಬಂದಿದೆ. ನೆಕ್ಸ್ಟ್ ಯು ಆರ್ ಅನ್ರಿಸರ್ವ್ಡ್ ವೇಕೆನ್ಸೀಸ್ ಏನಿದೆ, ಟೋಟಲ್ ವೇಕೆನ್ಸಿ ಇದ್ದಂಥದ್ದು ಜನರಲ್ಗೆ 466, ಈಗಲೂ ಕೂಡ 1:2ನಲ್ಲಿ 932 ತಗೊಂಡಿದ್ದಾನೆ. 932 ತಗೊಂಡಿದ್ದಾನೆ. ಆದರೆ ಕಟ್ ಆಫ್ ಅಲ್ಲಿ ಏನಿದೆ, ಏನು ಪರ್ಸೆಂಟೇಜ್ ಇದ್ದು ಎಕ್ಸಾಮ್ ಸ್ಕೋರು ಮೊದಲಿದ್ದಂಥದ್ದು 74.64 415 ಇತ್ತು. ಇವಾಗ ತಗೊಂಡಿರೋಂಥದ್ದು 77.60 615. ಇಷ್ಟು ಪರ್ಸೆಂಟೇಜ್ ಯಾರಿಗೆ ಸ್ಕೋರ್ ಜಾಸ್ತಿ ಇದೆ ಇಂಥವ್ರಿಗೆ ಮಾತ್ರ ತಗೊಳ್ಳಲಾಗಿದೆ. ಸರ್ ನಂದು 76, 77, 78 ಇದೆ ಸರ್, ನಾನು ಆಯ್ಕೆ ಆಗ್ತೀನಾ? ಇಂಥವ್ರು ಸ್ವಲ್ಪ ಕಷ್ಟ ಆಗ್ತದೆ. ಯಾರಿಗೆ ನಾನು ಇವಾಗ ಕ್ಲಿಯರಾಗಿ ಹೇಳ್ತಾ ಇದ್ದೀನಿ ನಿಮಗೆ, ಯಾರಿದ್ರೆ ಸೆಲೆಕ್ಷನ್ ಆಗ್ಬೋದು. ಯಾಕಂದರೆ ಜಾಸ್ತಿ ವ್ಯತ್ಯಾಸ ಕಂಡು ಬಂದಿಲ್ಲ. 1:2 ಅಂತಂದರೆ ಇದರಲ್ಲಿ ಕರ್ನಾಟಕದಲ್ಲಿ ಸೊ ಇನ್ನು ಏನು ವೇಕೆನ್ಸಿ ಇದೆ ಅದಕ್ಕಿಂತ ದುಪ್ಪಟ್ಟು 2 ಪಟ್ಟು ತೊಗೊಂಡಿದ್ದಾನೆ. ಆದರೆ ಇನ್ನು ಎಲ್ಲಾನು ತೆಗೆಯುವಂಥದ್ದು ಯಾರನ್ನ, ಒಂದು ತೆಗೆಯುವಂಥದ್ದು ಮೆಡಿಕಲ್ನಲ್ಲಿ ಯಾರು ಅನ್ಫಿಟ್ ಇದ್ದಾರೆ, ಇದರಲ್ಲಿ ಒಂದು 20-30% ಏನಾದರೂ ಔಟ್ ಆಗಿಬಿಟ್ರೆ ಇನ್ನು ಉಳಿದಂಥ ಮಕ್ಕಳುಗಳನ್ನ ತೆಗಿಬೇಕು ಅಂತಂದಾಗ ಅವಾಗ ನಿಮ್ಗೆ ಎಕ್ಸಾಮ್ ಸ್ಕೋರಲ್ಲಿ ಏನು ಸ್ಕೋರ್ ಮಾಡಿದರೆ ಅದ್ರ ಮೇಲೆ ಡಿಪೆಂಡ್ ಮಾಡಿ ಇನ್ನು ಫೈನಲ್ ಮೆರಿಟ್ ಲಿಸ್ಟ್ ಬಿಟ್ಬಿಡ್ತಾನೆ. ಇದು ಕ್ಲಿಯರ್ ಪಿಕ್ಚರು. ಇದರಲ್ಲಿ ಏನೋ ಡೌಟ್ ಇದ್ದರೆ ಖಂಡಿತ ನೀವು ಕಮೆಂಟ್ಸ್ ಬಾಕ್ಸಲ್ಲಿ ಹಾಕಿ, ನಾವು ಅದನ್ನು ಕ್ಲಿಯಾರಿಟಿ ಕೊಡ್ತೀನಿ. ಇದರಲ್ಲಿ ಕ್ಲಿಯರಾಗಿ ಕೊಡಲಾಗಿದೆ. ಇದು ನಾನು ಇವಾಗ ಕೊಟ್ಟಂಥ ಮಾಹಿತಿ ಏನಿದೆ ಇದು ಮೇಲ್ ಗಂಡು ಮಕ್ಕಳಿಗೆ ಕೊಟ್ಟಂಥದ್ದು. ನೆಕ್ಸ್ಟ್ ಕೊಡುವಂಥದ್ದು ಇದೇ ಪಾರ್ಟಲ್ಲಿ ನೆಕ್ಸ್ಟ್ ಕೊಡ್ತಾ ಇದ್ದೀನಿ ಫಿಮೇಲ್ ಹೆಣ್ಮಕ್ಳಿಗೆ ಏನಂತೇಳಿ. ಮೊದಲು ಜನರಲಿಂದ ಶುರು ಮಾಡ್ತೀನಿ. ಟೋಟಲ್ ಹೆಣ್ಮಕ್ಳುಗಳಿಗೆ 53 ವೇಕೆನ್ಸಿ ಇದ್ದಂಥದ್ದು, 53 ಮಾತ್ರ ವೇಕೆನ್ಸಿ ಇತ್ತು. ಅವಾಗ 424 ಸೆಲೆಕ್ಟ್ ಮಾಡ್ಕೊಂಡಿದ್ದ ಫಿಸಿಕಲ್ಗೆ. ಅದು 1:4 ತೊಗೊಂಡ್ಬಿಟ್ಟಿದ್ದ ಅಂದ್ಕೊಳ್ಳಿ. 1:4ಗಿಂತ ಜಾಸ್ತಿನೇ ಇತ್ತು. ಅದರಲ್ಲಿ ಎಕ್ಸಾಮ್ ಸ್ಕೋರು 76.69 828 ಇತ್ತು ಎಕ್ಸಾಮ್ ಸ್ಕೋರು. ಅಂಥವ್ರು ಮಾತ್ರ ಆಯ್ಕೆ ಮಾಡ್ಕೊಂಡಿದ್ದ. ಆದರೆ ಇವಾಗ ಹೆಣ್ಮಕ್ಳಿಗೆ ಏನು ಮಾಡಿದ್ದಾನೆ ಅಂತಂದರೆ ಜನರಲ್ ಕ್ಯಾಟಗರಿಗೆ 106 ತೊಗೊಂಡಿದ್ದಾನೆ. 53 ಕೆಳಗೆ 1:2 ಕರೆಕ್ಟಾಗಿ ತೊಗೊಂಡಿದ್ದಾನೆ. ಆದರೆ ಎಕ್ಸಾಮ್ ಸ್ಕೋರಲ್ಲಿ ಏನಿದೆ, ಎಕ್ಸಾಮ್ ಸ್ಕೋರಲ್ಲಿ 79.66 434 ಯಾರು ಸ್ಕೋರ್ ಇದೆ ಅಲ್ಲಿ ತನಕ ಮಾತ್ರ ತೊಗೊಂಡಿದ್ದಾನೆ. ಅಲ್ಲಿಂದ ಮೇಲ್ಗಡೆ ಇರೋ ಸ್ಕೋರು, ಅಲ್ಲಿಂದ ಡೌನ್ ಇದ್ದರೆ ಅವನ್ನ ತೆಗೆದಾಕ್ಬಿಟ್ಟಿದ್ದಾನೆ. ಅರ್ಥ ಮಾಡ್ಕೊಳ್ಳಿ. ಇನ್ನು ಡೌಟ್ ಇದ್ರೆ ಖಂಡಿತ ನನ್ನ ನಂಬರ್ ಕರೆ ಮಾಡಿ 9638116177ಗೆ ಕ್ಲಾರಿಫಿಕೇಶನ್ ಕೊಡ್ತೀನಿ. ಯಾರು SSC ಮಕ್ಕಳು ಸರ್ ನನಗೆ ಬಾರ್ಡ್ರಲ್ಲಿ ಇದ್ದೀನಿ ಅಂತಿರಲ್ಲ ಅಂಥವ್ರೆಲ್ಲ ಸ್ವಲ್ಪ ಔಟ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಯಾರು ಬಾರ್ಡ್ರಲ್ಲಿ ಇಲ್ಲ ಸರ್ ಒಂದು 5 ಮಾರ್ಕ್ಸ್ 10 ಮಾರ್ಕ್ಸ್ ಜಾಸ್ತಿ ಮುಂದೆ ಇದೆ ಅಂಥವ್ರಿಗೆಲ್ಲ ಚಾನ್ಸಸ್ ಜಾಸ್ತಿ ಇದೆ. ಈಗ ಯಾರು ಕೂಡ ಮಾರ್ಕ್ಸ್ ಈಗ ಆಲ್ಮೋಸ್ಟ್ ಹೇಳ್ಬೇಕು ಅಂತಂದರೆ UR ಹೆಣ್ಮಕ್ಳಲ್ಲಿ 79.66 434 ನಿಲ್ಲಿಸಿದ್ದಾನೆ. ನೀವು 85 ಸ್ಕೋರ್ ಇತ್ತು ಅಂದರೆ 82 83 ಪ್ಲಸ್ ಇತ್ತು ಅಂದ್ರೆ ಕೂಡ ನೀವು ಸೆಲೆಕ್ಷನ್ ಆಗ್ಬಿಡ್ತೀರಾ. ಇದರಲ್ಲಿ ಯಾವುದೋ ಡೌಟೇ ಇಲ್ಲ. ನೆಕ್ಸ್ಟ್ ST ಕ್ಯಾಟಗರಿ ಟೋಟಲ್ 9 ವೇಕೆನ್ಸಿ ಇತ್ತು. 9 ವೇಕೆನ್ಸಿಗೆ ಟೋಟಲ್ಲು ಅವಾಗ ಎಕ್ಸಾಮ್ ಸ್ಕೋರ್ ಇದ್ದಿದ್ದು 74.64 415 ಪರ್ಸೆಂಟೇಜ್ ಏನಿದೆ ಅಂಥವ್ರು ಮಾತ್ರ ಫಿಸಿಕಲ್ ಫಿಟ್ನೆಸ್ ತೊಗೊಂಡಿದ್ದ. ಇವಾಗ 18 ಮಕ್ಕಳು ತೊಗೊಂಡಿದ್ದಾನೆ. 1:2 18 ಮಕ್ಕಳು ತೊಗೊಂಡಿದ್ದಾನೆ. ಆದರೆ ಈ ಸ್ಕೋರ್ ಏನಿದೆ ಎಕ್ಸಾಮ್ ಸ್ಕೋರು ಸ್ವಲ್ಪ ಟಾಪ್ ಹೈ ಹೋಗ್ಬಿಟ್ಟಿದೆ. 83.33 981 ಯಾರು ಸ್ಕೋರ್ ತೊಗೊಂಡಿದ್ದಾರೆ ಅಂಥವ್ರು ಮಾತ್ರ ಇದ್ರಲ್ಲಿ ತೊಗೊಂಡಿದ್ದಾನೆ. ಇನ್ನು 85 ಪ್ಲಸ್ ಯಾರು ಸ್ಕೋರ್ ಇತ್ತು ಅಂದರೆ ಏನು ಡೌಟ್ ಇಲ್ಲ, 100% ಸೆಲೆಕ್ಷನ್ ಆಗ್ತಾರೆ ಅಂದ್ಕೊಳ್ಳಿ. ಸೊ ಯಾಕಂದರೆ ಇದರಲ್ಲಿ ಇರುವಂಥದ್ದು ಇನ್ನು 9 ವೇಕೆನ್ಸಿ ಇರೋ ಕಾರಣ ಆಲ್ಮೋಸ್ಟ್ ಇದರಲ್ಲಿ ಕ್ಲಾರಿಟಿ ಸಿಕ್ಬಿಟ್ಟಿದೆ. ನೆಕ್ಸ್ಟ್ ಎಸ್ ನಿಲ್ಲೋದು ಟೋಟಲ್ 20 ವೇಕೆನ್ಸಿ ಹೆಣ್ಮಕ್ಳುಗಳಿಗೆ. ಅವಾಗ ಅವನು ಎಕ್ಸಾಮು ಕಟ್ ಆಫ್ ನಿಲ್ಲಿಸಿದ್ದು 71.25 116 ನಿಲ್ಲಿಸಿದ್ದ. ಇವಾಗಲೂ ಕೂಡ ಸೆಲೆಕ್ಷನ್ ಆಗಿರೋಂಥದ್ದು ಅಂದರೆ ಮೆಡಿಕಲ್ ಸೆಲೆಕ್ಷನ್ ಇರೋದು 19, ಇನ್ನೂ ಒಂದು ಕಡಿಮೆ ಇದೆ. ಇನ್ನೂ ಒಂದು ವೇಕೆನ್ಸಿ ಕಡಿಮೆ ಇದೆ. ಆಲ್ಮೋಸ್ಟ್ 1:2 ಬಿಟ್ಟಾಗಿ 1:2 ಇಲ್ಲ 1ಗೆ ಮೆರಿಟ್ ಲಿಸ್ಟ್ಗೆ ಡೈರೆಕ್ಟ್ ಸೆಲೆಕ್ಷನ್. ಇವರು ಇದು ಯಾವುದೇ ರೀತಿ ತೆಗಿಲಿಕ್ಕೆ ಆಗೋದಿಲ್ಲ. ಮೆಡಿಕಲ್ ಔಟ್ ಆಯ್ತಂದ್ರೆ ಔಟ್ ಆದಂಗೆ. SC ಹೆಣ್ಮಕ್ಳುಗಳಿಗೆ SC ಕ್ಯಾಟಗರಿಲಿರುವಂಥ ಫಿಮೇಲ್ ಕ್ಯಾಂಡಿಡೇಟ್ಸು ಯಾರು ಇದ್ದೀರಾ 19 ಮಕ್ಕಳು 100% ಸೆಲೆಕ್ಷನ್ ಆಗ್ಬಿಡ್ತಾರೆ. ಇದು ಡೌಟೇ ಇಲ್ಲ. ಮೆಡಿಕಲ್ ಒಂದು ಕ್ಲಿಯರ್ ಮಾಡ್ಕೊಳ್ಳಿ ಅಷ್ಟೇ. ಮೆರಿಟ್ ಲಿಸ್ಟ್ 100% ಗ್ಯಾರಂಟಿ ಮೆಸೇಜ್ ಬಂದ್ಬಿಡುತ್ತೆ. ನೆಕ್ಸ್ಟ್ ಇರುವಂಥದ್ದು OBC ಟೋಟಲ್ಲು OBCಗೆ ಇದ್ದಿದ್ದು 36 ವೇಕೆನ್ಸಿ ಇದ್ದಿದ್ದು. ಅವಾಗ ಪರ್ಸೆಂಟೇಜ್ ಕೂರಿಸಿದಂಥದ್ದು ಎಕ್ಸಾಮ್ ಪರ್ಸೆಂಟೇಜು 74.16 82 ಕೂರಿಸಿದ್ದ. ಇವಾಗ ಕೊಟ್ಟಂಥದ್ದು 1:2 ಅಲ್ಲಿ 72 ವೇಕೆನ್ಸಿಗಳನ್ನ 72 ಅಭ್ಯರ್ಥಿಗಳನ್ನ ಆಯ್ಕೆ ಮಾಡ್ಕೊಂಡಿದ್ದಾನೆ ಕಟ್ ಆಫಲ್ಲಿ. ಸೇಮ್ ಜಾಸ್ತಿ ವ್ಯತ್ಯಾಸ ಇದರಲ್ಲಿ ಏನು ಕಟ್ ಆಫ್ ನಿಲ್ಲಿಸಿದ್ದಾನೆ 74.61 643 ಇದಕ್ಕೆ ಕಟ್ ಆಫ್ ನಿಲ್ಲಿಸಿದ್ದಾನೆ. ಸೊ ಆಲ್ಮೋಸ್ಟ್ ಇದು ಕ್ಲಾರಿಟಿ ನಿಮ್ಗೆ ಸಿಕ್ಕಿದೆ ಅನ್ಕೊಂತ ನಾನು ಅನ್ಕೋತೀನಿ. ನೆಕ್ಸ್ಟ್ ಇರಿಸುವಂಥದ್ದು EWS ಇರುವಂಥದ್ದು ವೇಕೆನ್ಸಿ 12 ಕರ್ನಾಟಕಕ್ಕೆ. ಅದರಲ್ಲಿ 96 ಮೊದಲು ಫಿಸಿಕಲ್ ತೊಗೊಂಡಿದ್ದ. ಅದರಲ್ಲಿ ಫಿಸಿಕಲಲ್ಲಿ ಕಟ್ ಆಫಲ್ಲಿ ತೊಗೊಂಡಿರೋಂಥದ್ದು 24 1:2 ತೊಗೊಂಡಿದ್ದು 24 ಇದೆ. ಆದರೆ ಎಕ್ಸಾಮಲ್ಲಿ ಇದ್ದಂಥದ್ದು ಸ್ಕೋರ್ ಮೊದಲು 72.15 968 ತೊಗೊಂಡಿದ್ದ. ಇವಾಗ ತೊಗೊಂಡಿರೋಂಥದ್ದು 76.01 417 ಯಾರಿಗಿದೆ ಅಂಥವ್ರನ್ನ ಎತ್ಕೊಂಡಿದ್ದಾನೆ. ಇದು ಕ್ಲಾರಿಟಿ ಕಂಪ್ಲೀಟ್ ನಿಮಗೆ ಕ್ಲಿಯರಾಗಿ ಸಿಕ್ಕಿದೆ ಅಂತ ನಾನು ನಂಬಿಡ್ತೀನಿ ಸ್ನೇಹಿತರೆ. ಗಂಡು ಮಕ್ಕಳು ಹೆಣ್ಮಕ್ಳು ಇಬ್ಬರು ಕೂಡ ನಾನು ಇವತ್ತು ಕೊಟ್ಟಂಥ ಮಾಹಿತಿ SSC GDನಲ್ಲಿ 2025ರಲ್ಲಿ ರಿಟರ್ನ್ ಎಕ್ಸಾಮ್ ಕ್ಲಿಯರ್ ಆಗಿ ಅದರಲ್ಲೂ ಕೂಡ ಕ್ವಾಲಿಫೈ ಆಗಿ, ನೆಕ್ಸ್ಟ್ ಫಿಸಿಕಲ್ ಕೂಡ ಕ್ವಾಲಿಫೈ ಆಗಿ, ನೆಕ್ಸ್ಟು ಕಟ್ ಆಫ್ ಕೂಡ ಬಂದಿದೆ. ನೆಕ್ಸ್ಟ್ ಮೆಡಿಕಲ್ ಹೋಗ್ತಿದ್ರೆ ಮೆಡಿಕಲ್ ಒಂದು ಕ್ಲಿಯರ್ ಆಗಿ ನಿಮ್ಮ ಡಾಕ್ಯುಮೆಂಟ್ಸ್ ಕರೆಕ್ಟಾಗಿ ನೀವು ಕೊಟ್ಬಿಟ್ರೆ ಅಲ್ಗರ್ಥ ನೀವು ಮೆರಿಟ್ ಲಿಸ್ಟ್ ಹೆಸರು ಬಂದಂಗೆ.
ಹಾಗಾದ್ರೆ ಸರ್ SSC GD ಮೆರಿಟ್ ಲಿಸ್ಟ್ ಎಷ್ಟು ಮಾರ್ಕ್ಸ್ಗೆ ನಿಲ್ಬೋದು ಸರ್, ಡೈರೆಕ್ಟ್ ಆಗಿ ತಿಳಿಸ್ಬಿಡಿ ಅಂತ ಅಂತಂದ್ರೆ ಒಂದ್ಸಲಿ ನನ್ನ ಅಂದಾಜಲ್ಲಿ ನಿಮ್ಗೆ ಹೇಳ್ಬಿಡ್ತೀನಿ. ಕ್ಲಿಯರ್ ಆಗಿ ಹೇಳ್ತಾರಂಥದ್ದು, ನನಗೆ ಗೊತ್ತಿರೋಂಥದ್ದು, ನನಗೆ ಎಕ್ಸ್ಪೀರಿಯನ್ಸ್ ನಿಮ್ಗೆ ತಿಳಿಸ್ತಾರಂಥದ್ದು ಅನ್ರಿಸರ್ವ್ಡ್ ಅಲ್ಲಿ ಜನರಲ್ ಏನು ಕ್ಯಾಟಗರೀಸ್ ಇದೆ 77 ನಿಲ್ಸಿದಾನಲ್ಲ, ನಿಮಗೆ 81 82 ಇತ್ತು ಅಂದ್ರೆ ಡೌಟೇ ಇಲ್ಲ, 100% ಕ್ಲಾರಿಟಿ ನೀವು ಸೆಲೆಕ್ಷನ್ ಆಗ್ತೀರಿ. 80 ಕೂಡ ಸೆಲೆಕ್ಷನ್ ಆಗ್ತಿರಲಿಲ್ಲ ಅಂತಲ್ಲ, ಬಟ್ ನಾನು ಬಾರ್ಡರ್ಗೆ ಹೋಗೋಲ್ಲ ಒಂದು ಅಂಕ ಮುಂದಕ್ಕೆ ಹೋದ್ರು ಕೂಡ ಅಲ್ಲಿಗೆ 81 82% ಇತ್ತು ಅಂದ್ರೆ ಖಂಡಿತ ನೀವು ಸೆಲೆಕ್ಷನ್ ಆಗ್ತೀರಾ. ಇದು ನೀವು ನಿರ್ಭಯವಾಗಿರಿ, ಯಾವುದೇ ರೀತಿ ನಿಮಗೆ ಸಂದೇಹ ಇಲ್ಲ. ನೀವು ಮೆಡಿಕಲ್ ಕ್ಲಿಯರ್ ಮಾಡ್ಕೊಳ್ಳಿ, ಡಾಕ್ಯುಮೆಂಟ್ಸ್ ಕರೆಕ್ಟಾಗಿ ಸಬ್ಮಿಟ್ ಮಾಡಿಬಿಡಿ. ನೆಕ್ಸ್ಟ್ ಎಸ್ ಟಿ ಅವರಿಗೆ 83 ಸ್ವಲ್ಪ ಟಾಪ್ ಹೈ ಸ್ಕೋರ್ ನಿಲ್ಸ್ಬಿಟ್ಟಿದ್ದಾನೆ. ಅಕಸ್ಮಾತ್ ಅವ್ರದ್ದು ಕೂಡ ಅದರಲ್ಲೂ ಕೂಡ ಕೆಲವು ವೇಕೆನ್ಸೀಸ್ ಏನಿದೆ 1:2 ಆಗಬೇಕಿತ್ತು, ಅದಕ್ಕಿಂತ ಕಡಿಮೆ ಇದೆ. ಹಾಗಾದ್ರೆ ನಿಮ್ದು ಒಂದು 87 ಪ್ಲಸ್ ಬೇಕಾಗುತ್ತೆ ಅಂತ ಅನ್ನಿಸ್ತಾ ಇದೆ ನನಗೆ. 87 ಪ್ಲಸ್ ಸ್ಕೋರ್ ಇತ್ತು ಅಂದ್ರೆ ನಿಮಗೂ ಕೂಡ ಚಾನ್ಸಸ್ ಜಾಸ್ತಿ ಇದೆ. ಇನ್ನು ಅದು ಬಿಟ್ಟರೆ ನೆಕ್ಸ್ಟ್ ಬರೋದು ಎಸ್ ಸಿಲಿ 65 ನಿಲ್ಸಿದ್ದಾನೆ. ನೀವು 70 ಪ್ಲಸ್ ಇದ್ರೆ ಸಾಕಾಗ್ತದೆ, ನಿಮ್ಗೆ ಕೂಡ ಆಲ್ಮೋಸ್ಟ್ ವೇಕೆನ್ಸೀಸ್ ಸಿಕ್ಬಿಡ್ತದೆ, ಇದ್ರಲ್ಲಿ ಡೌಟೇ ಇಲ್ಲ. SC-ಗಂತೂ ಪರ್ಸೆಂಟೇಜ್ ಕಡಿಮೆ ಇದ್ರೂ ಕೂಡ ಸೆಲೆಕ್ಷನ್ ಆಗೋ ಚಾನ್ಸಸ್ ಮ್ಯಾಕ್ಸಿಮಮ್ ಚಾನ್ಸಸ್ ಇದೆ. ಇನ್ನು OBC ನಲ್ಲಿ ಇದೆಯಲ್ಲ 71 ನಿಲ್ಸಿದ್ದಾನೆ. ನೀವೊಂದು 75 ಅಥವಾ 77 ಗಂಟೆ ಹೋದ್ರೂ ಕೂಡ ನೀವು ಸೆಲೆಕ್ಷನ್ ಆಗಿಬಿಡ್ತೀರಾ. ನೆಕ್ಸ್ಟ್ ಇನ್ನು EWS ಏನಿದೆ ಅದರಲ್ಲೂ ಕೂಡ ಈಗಾಗಲೇ 234 ಬೇಕಿತ್ತು, 224 ತಗೊಂಡಿದ್ದಾನೆ. 65 ಇದೆ. ಅವರು ಕೂಡ ಒಂದು 70-72% ಇತ್ತು ಅಂದ್ರೆ ಅವರು ಕೂಡ ಸೆಲೆಕ್ಷನ್ ಆಗ್ಬಿಡ್ತಾರೆ ಅಂತ ನನ್ನ ನಂಬಿಕೆ. ಈಗಾಗಲೇ ನಾನು ಕೊಟ್ಟಂತ ಮಾಹಿತಿ ನಿಮಗೆ ಸನಿಗಣ ಮೈಸೂರು ವತಿಯಿಂದ ಏನು ಪರ್ಸೆಂಟೇಜ್ ನಿಲ್ಲಿಸಬಹುದು ಅಂತ ತಿಳಿಸಿದ್ದೀನಿ. ಜೊತೆಗೆ ಈಗಾಗಲೇ ಕಟ್ ಆಫ್ ನಿಲ್ಲಿಸಿದ್ರೆ ಕಟ್ ಆಫ್ ಬಗ್ಗೆ ಕೂಡ ಸಂಪೂರ್ಣ ಮಾಹಿತಿ ಕೊಟ್ಟಿದ್ದೀನಿ. ನೆಕ್ಸ್ಟ್ ಕೊಡುವಂಥದ್ದು ಟೋಟಲ್ ವೇಕೆನ್ಸೀಸ್ ಏನಿದೆ, ಕ್ಯಾಂಡಿಡೇಟ್ ಶಾರ್ಟ್ ಲಿಸ್ಟ್ ಮಾಡಿದಾಗ ಟೋಟಲ್ ಅದು ಫಿಮೇಲ್ 40,213 ಇದ್ರು, ಮೇಲು 3,53,908 ಇದ್ರು. ಆಬ್ಸೆಂಟ್ ಆಗಿರೋದು ನೋಡಿ, ಎಷ್ಟು ಮಕ್ಕಳು ಆಬ್ಸೆಂಟ್ ಆಗ್ತಾರೆ. ಸೊ ಏನಕ್ಕೆ ಸರ್ ಇಷ್ಟೊಂದು ಮಕ್ಕಳು ಅಬ್ಸೆಂಟ್ ಆಗ್ತಾರೆ, ಅಪ್ಲಿಕೇಶನ್ ಹಾಕಿದ್ರು ಕೂಡ ಅನ್ನೋದು ಒಂದು ಸ್ವಲ್ಪ ನಿಮಗೆ ಗೊಂದಲ ಇದೆ. ಸೊ ಇಷ್ಟೊಂದು ಆಬ್ಸೆಂಟ್ ಆಗುತ್ತಾ ಅಂತೇಳಿ. ಹೌದು, ಆಬ್ಸೆಂಟ್ ಏನಕ್ಕೆ ಆಗುತ್ತೆ ಅಂತಂದ್ರೆ, ಈಗ ಅಪ್ಲಿಕೇಶನ್ ಬಿಟ್ಟಿದ್ದಾನೆ, ಅಪ್ಲಿಕೇಶನ್ ಬಿಟ್ಟ ಮೇಲೆ ಅವರು ಎಕ್ಸಾಮ್ ಹೋಗ್ತಾರೆ. ಎಕ್ಸಾಮ್ ಹೋಗಿದ್ರು ಕೂಡ ಎಕ್ಸಾಮಲ್ಲೂ ಪಾಸ್ ಆಗಿದ್ರು ಕೂಡ ನೆಕ್ಸ್ಟ್ ಅಷ್ಟೊತ್ತಿಗೆ ಯಾವ್ದಾದ್ರು ಬೇರೆ ರೀತಿ ಯಾವ್ದಾದ್ರು ಜಾಬ್ ಸಿಕ್ಕಿರ್ಬೋದು, ಬೇರೆ ಕಮಿಟ್ಮೆಂಟ್ಗಳು ಅಥವಾ ಅವ್ರಿಗೆ ಇಂಟ್ರೆಸ್ಟ್ ಕಳೆದೋಗಿರ್ಬೋದು. ಈ ಥರ ಹಲವಾರು ಸಮಸ್ಯೆಗಳಿಂದ ಅವರು ಫಿಸಿಕಲ್ ಹೋಗಿರಲ್ಲ. ಹಾಗಾದ್ರೆ ಫಿಸಿಕಲ್ ಹೋಗದೇ ಇರೋಂಥ ಹೆಣ್ಮಕ್ಳು ಎಷ್ಟು ಅಂದರೆ 13,293, ಗಂಡು ಮಕ್ಕಳು 1,21,469. ಇಷ್ಟೊಂದು ಮಕ್ಕಳು ರಿಟರ್ನ್ ಪಾಸ್ ಆಗಿದ್ರು, ರಿಟರ್ನ್ ಕ್ವಾಲಿಫೈ ಆಗಿದ್ರು ಕೂಡ ಫಿಸಿಕಲ್ ಹೋಗಿರಲಿಲ್ಲ. ಅದು ಪ್ರೆಸೆಂಟ್ ಇದ್ದಂಥದ್ದು ಎಷ್ಟು ಅಂತಂದರೆ ಟೋಟಲ್ ಪ್ರೆಸೆಂಟ್ ಅಲ್ಲಿಗೆ ಹೋದಂಥ ಮಕ್ಕಳು ಹೆಣ್ಮಕ್ಳುಗಳು 26,875 ಪ್ಲಸ್ 45 ಕೊಟ್ಟಿದ್ದಾನೆ. ಮತ್ತು ಗಂಡು ಮಕ್ಕಳು 2,32,439. ಇಷ್ಟು ಮಕ್ಕಳು ಮಾತ್ರ ನೀವು ಫಿಸಿಕಲ್ ಅಟೆಂಡ್ ಮಾಡೋವಂಥದ್ದು. ಅದು ಫಿಸಿಕಲಲ್ಲಿ ಕ್ವಾಲಿಫೈಡ್ ಮಕ್ಕಳು ಎಷ್ಟಪ್ಪ ಅಂತಂದರೆ, ಸೊ ಇದರಲ್ಲಿ ನಾಟ್ ಕ್ವಾಲಿಫೈಡ್ ಸೆಲೆಕ್ಷನ್ ಆಗದೇ ಇರೋರು 50% ಔಟ್, 50% ತೆಗೆದಾಕ್ಬಿಟ್ಟಿದ್ದಾನೆ. ಅದರರ್ಥ 13,781 ಮಕ್ಕಳುಗಳು ಹೆಣ್ಮಕ್ಳುಗಳು ಫೇಲ್ ಆಗಿದ್ದಾರೆ. ಇನ್ನು ಗಂಡು ಮಕ್ಕಳುಗಳು 1,18,797 ಮಕ್ಕಳು ಫೇಲ್ ಆಗಿದ್ದಾರೆ. ಟೋಟಲ್ಲು 1,32,578 ಮಕ್ಕಳು ಫೇಲ್ ಆಗಿದ್ದಾರೆ. ಇನ್ನು PET PST ಕ್ವಾಲಿಫೈ ಆದ ಮಕ್ಕಳು ಅಂದರೆ ಫಿಸಿಕಲ್ 5 ಕಿಲೋಮೀಟರ್ ರನ್ನಿಂಗು ಅಥವಾ ಹೆಣ್ಮಕ್ಳಿಗೆ 1000 ಮೀಟರ್ ರನ್ನಿಂಗು, PST ಹೈಟ್ ವೇಟ್ ಚೆಸ್ಟು ಇದರಲ್ಲಿ ಕ್ವಾಲಿಫೈ ಆದಂಥ ಮಕ್ಕಳುಗಳು ಹೆಣ್ಣು ಮಕ್ಕಳುಗಳು 13,073 ಪ್ಲಸ್ 21 ಕೊಟ್ಟಿದ್ದಾನೆ. ಗಂಡು ಮಕ್ಕಳುಗಳು 1,13,311 ಪ್ಲಸ್ 331 ಕೊಟ್ಟಿದ್ದಾನೆ. ಟೋಟಲ್ಲು 1,26,736 ಮಕ್ಕಳು ಸೆಲೆಕ್ಷನ್ ಆಗಿದ್ದಾರೆ. ಯಾವುದಕ್ಕೆ? ಮೆಡಿಕಲ್ಗೆ ನೆಕ್ಸ್ಟ್ ಕ್ವಾಲಿಫೈ ಆಗಿರೋಂಥದ್ದು. ಇದು ಓವರ್ ಆಲ್ ಇಂಡಿಯಾದಲ್ಲಿ ಎಲ್ಲ ಸ್ಟೇಟ್ಗೂ ಸೇರಿಸಿ ಹೇಳ್ತಾ ಇರೋದು 1,26,736 ಮಕ್ಕಳು ಸೆಲೆಕ್ಷನ್ ಆಗಿದ್ದಾರೆ. ಹಾಗಾದ್ರೆ ಸರ್ ವೇಕೆನ್ಸೀಸ್ ಎಷ್ಟಿದೆ? ಈಗಾಗಲೇ ನಾನು ವೇಕೆನ್ಸಿ ತಿಳಿಸ್ಬಿಟ್ಟಿದ್ದೀನಿ. ಇದು 50,000 ಪ್ಲಸ್ ವೇಕೆನ್ಸೀಸ್ನ ತಗೊಳ್ತಾನೆ. ಸೊ 39,000 ಆಲ್ರೆಡಿ ಅನೌನ್ಸ್ ಮಾಡಿದ್ದ, ಪ್ಲಸ್ ಹೋಗ್ತಾ ಹೋಗ್ತದೆ ಆಲ್ಮೋಸ್ಟ್ ನಿಮ್ಗಳಿಗೆ ಕೊಡುವಂಥದ್ದು 50,000ಕ್ಕೂ ಹೆಚ್ಚು ವೇಕೆನ್ಸಿನ ಬಿಡ್ತಾನೆ. ಖಂಡಿತ ಇಷ್ಟು ಮಕ್ಕಳು ಸೆಲೆಕ್ಷನ್ ಮಾಡ್ಕೊಳ್ತಾನೆ. ಕರ್ನಾಟಕದ ಈಗಾಗಲೇ ಕೊಟ್ಟಿದ್ದೀನಿ. ಟೋಟಲಿ ಇದ್ದಂಥ ಡಿಪಾರ್ಟ್ಮೆಂಟು ಬಾರ್ಡರ್ ಸೆಕ್ಯೂರಿಟಿ ಫೋರ್ಸಸ್, ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸಸ್, ಸೆಂಟ್ರಲ್ ರಿಸರ್ವ್ ಪೊಲೀಸ್ ಫೋರ್ಸಸ್, ಸಶಸ್ತ್ರ ಸೀಮಾ ಬಲ್ಲು, ಇಂಡೋ ಟಿಬೆಟನ್ ಬಾರ್ಡರ್ ಪೊಲೀಸು, ಅಸ್ಸಾಂ ರೈಫಲ್ಲು, ನಾರ್ಕೋಟಿಕ್ಸ್ ಕಂಟ್ರೋಲ್ ಬ್ಯೂರೋ, ಸೊ ಸೆಕ್ರೆಟರಿಯೇಟ್ ಸೆಕ್ಯೂರಿಟಿ ಫೋರ್ಸಸ್ 8 ಡಿಪಾರ್ಟ್ಮೆಂಟ್ಗೆ ಬಿಟ್ಟಂತ ವೇಕೆನ್ಸೀಸ್ ಇದು. ಇದರಲ್ಲೂ ಕೂಡ ಹೆಚ್ಚು ಅಂಕಗಳಿತ್ತು ಅಂತಂದ್ರೆ ಡಿಪಾರ್ಟ್ಮೆಂಟ್ಸ್ ಕೂಡ ಬೇರೆ ಬೇರೆ ಆಗ್ತದೆ ಸರ್. ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್, CRPF ಅಥವಾ ಇಂಡೋ ಟಿಬೆಟನ್ ಬಾರ್ಡರ್ ಇಂಥವು ಕೆಲವು ಸ್ಕೋರ್ ಸ್ವಲ್ಪ ಕಡಿಮೆ ಇದ್ರು ಕೂಡ ನೀವು ಅಂಥವಕ್ಕೆ ಹೋಗ್ತೀರಾ. ಸೊ ಇವತ್ತು ಕೊಟ್ಟಂತ ಮಾಹಿತಿ ಸರಿಯಾದ ಮೈಸೂರು ವತಿಯಿಂದ ಸಂಪೂರ್ಣ ಮಾಹಿತಿ ಕೊಟ್ಟಿದ್ದೀನಿ. ವಿಡಿಯೋ ಸ್ವಲ್ಪ ಲಾಂಗ್ ಆಗಿದ್ರು ಕೂಡ ನೀಟಾಗಿ ಕೊಟ್ಟಿದ್ದೀನಿ, ಅರ್ಥ ಮಾಡ್ಕೊಳ್ಳಿ. ಸೊ ನೀವು ಅರ್ಥ ಮಾಡ್ಕೊಂಡು ಮುಂದೆ ಮೆಡಿಕಲ್ಗೆ ತಯಾರಾಗಿ ಏನೇ ಡೌಟ್ ಇದ್ರು ಕೂಡ ನೆಕ್ಸ್ಟ್ ನಮ್ಮ ಸೈನಿಕರು ಮೈಸೂರು ವತಿಯಿಂದ ಸೊ SSC ನಲ್ಲಿ ಮೆಡಿಕಲ್ಗೆ ಹೋಗ್ತಾರಂತ ಮಕ್ಕಳಿಗೆ
ಪ್ರೀ ಮೆಡಿಕಲ್ ಚೆಕಪ್ನ ನಾನು ಮಾಡ್ತೀನಿ. ಡೇಟ್ ಇನ್ನೂ ಅನೌನ್ಸ್ ಮಾಡಲ್ಲ, ಡೇಟ್ ಅನೌನ್ಸ್ ಮಾಡ್ತೀನಿ. ಆಸಕ್ತಾಕಾಂಕ್ಷಿಗಳು ಬಂದು ನಿಮ್ಮ ಮೆಡಿಕಲ್ ಚೆಕಪ್ನ ಓವರಾಲ್ ಆಗಿ ಚೆಕ್ ಮಾಡಿಸ್ಕೊಳ್ಳಿ. ಜೊತೆಗೆ ನಿಮ್ಮ ಡಾಕ್ಯುಮೆಂಟ್ಸ್ ಕೂಡ ಪೂರ್ತಿ ತೊಗೊಂಡ್ಬನ್ನಿ. ಡಾಕ್ಯುಮೆಂಟ್ಸ್ ಒಂದ್ಸರಿ ಚೆಕ್ ಮಾಡ್ಕೊಂಡ್ಬಿಡ್ತೀನಿ, ಏನೇನು ಬೇಕು ಏನು ಬೇಡ ಅಂತ ಹೇಳ್ಬಿಡ್ತೀನಿ. ಡೇಟ್ ಅನೌನ್ಸ್ ಮಾಡ್ತೀನಿ, ಆ ಡೇಟಲ್ಲಿ ಬಂದು ನಿಮ್ಮ ಪ್ರೀ ಮೆಡಿಕಲ್ ಚೆಕಪ್ನ ಮಾಡಿಸ್ಕೊಬೋದು. ಭಯ ಇಲ್ಲದಂತೆ ನಿರ್ಭಯವಾಗಿ ನೀವು ಮೆಡಿಕಲ್ ಚೆಕಪ್ ಹೋಗೋದ್ರೆ ಮೆಡಿಕಲ್ ಎಲ್ಲ ಆಗ್ಬೋದು ಅಂತ ಕೇಳ್ತೀರಾ. ಮೆಡಿಕಲ್ ನಿಮಗೆ ಗೊತ್ತಿರುವಂತೆ ಬೆಂಗಳೂರಿನಲ್ಲಿ CRPF ಕ್ಯಾಂಪ್ ಯಲಹಂಕ ಬೆಂಗಳೂರಿನಲ್ಲಿ ಮೆಡಿಕಲ್ ಆಗ್ತದೆ. ಇದರಲ್ಲಿ ಯಾವುದೇ ರೀತಿ ಸಂದೇಹ ಇಲ್ಲ. ಜೊತೆಗೆ ನಮ್ಮ ಮಕ್ಕಳು ಈಗಾಗಲೇ ನಿಮ್ಗೆ ಗೊತ್ತಿರುವಂತೆ ಸೆಕೆಂಡ್ ಮೈಸೂರು ವತಿಯಿಂದ ಪ್ರತಿ ವರ್ಷನೂ ಕೂಡ 100+ ಮಕ್ಕಳು ಸೆಲೆಕ್ಷನ್ ಆಗ್ತಿದ್ದಾರೆ. 100ಕ್ಕೆ ಹೆಚ್ಚು ಮಕ್ಕಳು ಸೆಲೆಕ್ಷನ್ ಆಗ್ತಿದ್ದಾರೆ. SSLಗೂ ಸೆಲೆಕ್ಷನ್ ಆಗ್ತಿದ್ದಾರೆ. ಇಂಡಿಯನ್ ಆರ್ಮಿ ಸೆಲೆಕ್ಷನ್ ಇದ್ದಾರೆ, ಇಂಡಿಯನ್ ನೇವಿ, ಇಂಡಿಯನ್ ಏರ್ ಫೋರ್ಸ್, ಇದರ ಎಲ್ಲ ಉದ್ಯೋಗ ಸಂಬಂಧಪಟ್ಟ ಮಕ್ಕಳು ಸೆಲೆಕ್ಷನ್ ಆಗ್ತಿದ್ದಾರೆ. ಇವಾಗ ಅಗ್ನಿವೀರ್ ಫಿಸಿಕಲ್ ಫಿಟ್ನೆಸ್ ನಡೀತಾ ಇದೆ. ಇನ್ನು ನೆಕ್ಸ್ಟ್ ಮಂತಲ್ಲೆಲ್ಲ ಮಕ್ಕಳೊಳಗೆ ಡೇಟ್ ಅನೌನ್ಸ್ ಆಗ್ಬಿಡುತ್ತೆ. ಆಸಕ್ತಾಕಾಂಕ್ಷಿಗಳು ಬಂದು ನಿಮ್ಮ ಉಜ್ವಲ ಭವಿಷ್ಯ ರೂಪಿಸ್ಕೊಳ್ಳಿ. 24/7 ನಾವು ನಿಮ್ಮೊಂದಿಗೆ ಇರ್ತೀವಿ. ನಿಮ್ಮ ಉಜ್ವಲ ಭವಿಷ್ಯವೇ ನಮ್ಮ ಸೆನೆಗಡ ಮೈಸೂರಿನ ಮುಖ್ಯ ಗುರಿಯಾಗಿದೆ. ಥ್ಯಾಂಕ್ ಯು. ನಮಸ್ತೆ. ಜೈ ಹಿಂದ್. Namaste, Jai Hind. Dreaming to wear the uniform to serve the nation with pride, your journey begins here. At Sainik Academy, Mysuru, we prepare young aspirants for Indian military exams like NDA, CDS, AFCAT, Navy, Air Force and Army, technical and non-technical group, Agniveer GD, soldiers and Coast Guards. Paramilitaries like SSC, CPO, Central Armed Police Forces, which includes BSF, CISF, CRPF, Assam Rifle, ITBP, SSF, NIA, Delhi Police, RPF, CGL, CHSL, RRB, MTS, SSP, State Police, Forest Guard and Fire Brigades, PC, PSI and more. Specialized coaching for competitive exams, SAM offering a combination of school education and focused coaching for 4th to 10th grade students preparing for RMS, Sainik School, JNV. And also we offering college education and defense coaching for advanced career opportunities. 9th, 10th, PUC, Science, PCMB, PCMC, State and CBSE. From academics to physical fitness, from mental toughness to leadership skills, we shape future warriors of India. 370+ candidates from Sainik Academy, Mysuru have already achieved their dreams. Are you next? Sainik Academy, Mysuru, building soldiers, building the nation.